ಇವತ್ತು ಬೆಳಿಗ್ಗೆ ಮೆಜೆಸ್ಟಿಕಲ್ಲಿ ಆಗಿರೋ ಘಟನೆ ಇದು. ಆಟೋ ಡ್ರೈವರ್ಸು ಹೆಣ್ಮಕ್ಳಿಗೆ ಯಾವ ಥರ ಮರ್ಯಾದೆ ಕೊಡ್ತಾರೆ ಅನ್ನೋದನ್ನ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಕೆಲವೊಂದು ಆಟೋ ಡ್ರೈವರ್ಸು, ಎಲ್ಲರೂ ಅಲ್ಲ, ಇಂಥ ಕಚಡಗಳು ಇರೋದ್ರಿಂದನೇ ಆಟೋ ಡ್ರೈವರ್ಸ್ಗೆ ಕೆಟ್ಟ ಹೆಸರು ಬರ್ತಾ ಇರೋದು. ಈ ವಿಡಿಯೋ ನೋಡ್ಕೊಬನ್ನಿ, ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಮೇಡಮ್ ನಾನ್ ಕೇಳೋದ್ನ 600 ರೂಪಾಯಿ ಹೋಗಲ್ಲ ಅಂತಿದ್ದೀರಾ? ಬೆಳಗ್ಗೆನ ಹೋಗಂದ್ರೆ ಹೋಗೋ ಜಾಸ್ತಿ ಮಾತಾಡ್ಬೇಡಿ. ಮಾತಾಡು ಹೋಗೋ ಬರಂದ್ರೆ ನಮ್ಮನಿ ಕೆಲಸ ಕರೋಣ, ಮನೆ ಕೆಲಸ ನೋಡಿ. ನಿಮ್ಮನೇಲಿ ಹೆಂಗ್ಸಿಲ್ವಾ? ಅದಕ್ಕೆ ಒಬ್ರು ಆಟೋ ಹೊತ್ತಲ್ಲ. ಹೋಗ್ತೀನಿ ಹೋಗು. ನೀನೇನ್ ನನ್ಗೆ ಹೇಳೋದು? ಬೆಳಗ್ಗೆನೆ ಹತ್ಬಿಡ್ರಂತೆ, ಹತ್ಬಿಟ್ಟು ಇಳಿದು ಬಿಡ್ಬೇಕಂತೆ. ನಾನ್ ಏನ್ ಮಾಡ್ದೆ? ವಿಡಿಯೋ ಮಾಡ್ತಾ ಇದೀನಿ ಅಂತ ಮೇಡಮ್ ಅನ್ನೋದಲ್ಲ. ಏನ್ ನಾನೇನ್ ಅಂದೆ ಫಸ್ಟ್? ನಾನೇನ್ ಮಾತಾಡ್ದೆ ಫಸ್ಟ್? ಈಗ ತಾನೇ ಬಂದಿದ್ದೀನಿ. ಕುತ್ಕೊಂಡು ಇಲ್ದ್ರಲ್ಲ, ಅನ್ಸಲ್ವಾ ನಿಮ್ಗೆ? ನಿಮ್ಮನೇಲಿ ಹೆಣ್ಮಕ್ಳು ಇರಲ್ವಾ? ಹೆಂಗ್ ಮಾತಾಡ್ತೀರಾ ನೋಡಿ. ಕೇಳ್ಬಿಡಿ, 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಬಗ್ಗೆ ಎಲ್ರಿಗೂ ಗೊತ್ತು. ನೀವೇನು ಹೊಸದಂಗನ ತೋರ್ಸೋದ್ ಬೇಡ ಆಯ್ತಾ? ಮಾತಾಡೋದಕ್ಕೂ ರೀತಿ ನೀತಿ ಬೇಕು. ಏನ್ರಿ ಮಾತಾಡೋದು? ನೀವೇ ಚೆಕ್ ಮಾಡ್ಬಿಟ್ಟು ಬೇಡ. ಮನೆಯವ್ರು ಬಂದು ಕರ್ಕೊಂಡು ಕ್ಯಾಲ್ಕುಲೇಟರ್ ಮಾಡ್ಬಿಟ್ಟು ಇಲ್ದಿತ್ತು ನೀವು, ನಾನಲ್ಲ. ಎಲ್ಲರ ಹತ್ರ ಒಂದೇ ಸಮ ದುಡ್ಡಿರಲ್ಲ, ಅರ್ಥ ಮಾಡ್ಕೋಬೇಕು. ಕಿರ್ಚಿದ್ರಲ್ಲ ಇದಾಗಲ್ಲ, ಏನು ಏನು ಆಗಲ್ಲ. ಎಷ್ಟಾಗುತ್ತೆ ಅಮೌಂಟ್ ಅಂತ ಯಾರು ಕ್ಯಾಲ್ಕುಲೇಟರ್ ಮಾಡಿ? ಇರಿ ಮೇಡಮ್, ಯಾರು ಕ್ಯಾಲ್ಕುಲೇಟ್ ಕೊಟ್ಟಿದ ತಕ್ಷಣ ನಾನ್ ಬಾಯಿ ಬಿಟ್ಟು ಕಾಸು ಕೇಳೋದು. 200 ರೂಪಾಯಿ ಕೊಟ್ಟು ಬಂದಿರೋದು ನಿನ್ಗೆ 600 ರೂಪಾಯಿ ಆಟೋದಲ್ಲಿ ಹೋಗ್ಬಿಡಕ್ಕೆ. ನಾನು ನಿಮ್ಮ ಹತ್ರ 600 ರೂಪಾಯಿ ಆಗುತ್ತೆ ಅಂತ ಹೇಳದ್ನಾ? ಇಲ್ಲ, ಅಷ್ಟಾಗುತ್ತೆ ಇಳ್ದಿತ್ತು. ಏನ್ ಪ್ರಾಬ್ಲಮ್ ಇರುತ್ತೆ? 600 ರೂಪಾಯಿ ಆಗುತ್ತೆ ಏನ್ ಪ್ರಾಬ್ಲಮ್ ಇರುತ್ತೆ ತಿಳ್ಕೊಬೇಕು ಫಸ್ಟ್. ಎಲ್ಲೋ ಬಂದಿರ್ತಾರೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಅಲ್ಲ ನಮ್ಗೆ ಗೊತ್ತಾಗುತ್ತಾ? ಮತ್ತೆ ನೀನ್ 600 ರೂಪಾಯಿ ಕೇಳಿದ ತಕ್ಷಣ ಹೋಗೋಣಪ್ಪ ನಡಿ. ಒಂದ್ ನಿಮಿಷ ಸುಮ್ನೆ ಮಾನವೀಯತೆ ಅನ್ನೋದು ಇಟ್ಕೊಂಡ್ ಬಾಳಿ. ಉದ್ಧಾರ ಆಗ್ತಿರಲ್ಲ ಅಂದ್ರೆ ಖಂಡಿತ ಆಗಲ್ಲ. ನಾವು ಉದ್ಧಾರ ಆಗುತ್ತೆ. ಹೌದು, ಈ ತರ ದರೋಡೆ ಮಾಡಿದ್ರೆ ಉದ್ಧಾರ ಆಗಲ್ಲ. ನಾವು ದರೋಡೆ ಮಾಡೋರೆ. ಹೌದು, ಕೇಳಿ ಬೇಕಾದ್ರೆ 100 ರೂಪಾಯಿ ಕೊಟ್ಬಿಡ್ತೀನಿ. ಆದ್ರೆ ಆತರ ಭಿಕ್ಷೆ ಬೇಡೋ ತರ ಮಾಡಬೇಡಿ ಅಷ್ಟೇ. ಓಕೆ, ನಾವು ವಿಡಿಯೋ ನೋಡಿದ್ರಲ್ವಾ? ನೋಡಿ ಯಾವ ಥರ ಇದು ಮಾಡ್ತಾ ಇದ್ದಾರಂತೆ. ಕತ್ರಗುಪ್ಪೆಗೆ ಅವ್ರ ಸ್ಕ್ರೀನ್ ಶಾಟ್ ಹಾಕಿರೋ ಪ್ರಕಾರನೇ ತೋರಿಸ್ತೀನಿ. ಕತ್ರಗುಪ್ಪೆಗೆ 670ರಿಂದ 700 ರೂಪಾಯಿ ಕೇಳ್ತಾ ಇದ್ದಾರಂತೆ. ನೋಡಿ, ಕತ್ರಗುಪ್ಪೆ ಮೆಜೆಸ್ಟಿಕ್ಕಿಂದ ಎಷ್ಟು ಕಿಲೋಮೀಟ್ರ್ ಇದೆ? ನೈಟೇ ಆಗಲಿ ಗುರು, ಅಷ್ಟೊಂದು ಕೇಳ್ತಾ ಇದ್ದಾರೆ. ಮತ್ತು ಯಾವ ಥರ ಅಸಭ್ಯ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ. ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಆಟೋದವರು ಅಂತ ಹೇಳ್ತಿರಲ್ಲ, ಇಂಥ ಕಚಡಗಳು ಇರೋದ್ರಿಂದನೇ ಹೆಣ್ಮಕ್ಳಿಗೆ ಯಾವ ಥರ ಸೇಫ್ಟಿ ಇದೆ ಅನ್ನೋದನ್ನ ಹೇಳಿ. ಎಲ್ಲ ಟ್ಯಾಕ್ಸಿಲೂ ಕೂಡ ಈ ಥರ ಪ್ರಾಬ್ಲಮ್ಸ್ ಇದೆ. ಮತ್ತು ಕೆಲವೊಂದು ಆಟೋ ಡ್ರೈವರ್ಸ್ಗಳು ಈ ಥರ ವರ್ತನೆಯಿಂದ ಎಲ್ಲ ಆಟೋ ಡ್ರೈವರ್ಸ್ಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೇಬೇಕು ಪೊಲೀಸವರು. ಮೆಜೆಸ್ಟಿಕ್ ಅಂತ ಜನನಿರ್ಮಿತ ಪ್ಲೇಸ್ಗಳಲ್ಲಿ ಆಟೋ ಇದೆ, ಕ್ಯಾಬ್ ಇದೆ, ಬೇರೆ ಬೇರೆ ಟ್ಯಾಕ್ಸಿಗಳೆಲ್ಲ ಇದೆ. ಎಲ್ಲರೂ ಕೂಡ ಈ ಥರ ತಪ್ಪುಗಳು ಮಾಡ್ತಾರೆ. ಅಂಥವ್ರಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ಹೇಳೋದಾದರೆ ಅವ್ರು ಮುಟ್ಟು ನೋಡ್ಕೋಬೇಕು. ಯಾವುದೇ ಥರ ಇಶ್ಯೂಗಳಾಗಬಾರ್ದು. ಅವ್ರು ಬಂದಿಲ್ಲ ಅಂದರೆ ಒತ್ತಾಯ ಮಾಡೋಕ್ಕೆ ಹೋಗ್ಬಾರ್ದು, ಮತ್ತು ಅವಾಜ್ ಹಾಕ್ಬಾರ್ದು. ನೀರಿಲ್ಲ ಅಂದರೆ ಇನ್ನೊಬ್ಬರು ಹೋಗುವಂಥ ಅವಾಜ್ ಹಾಕಕ್ಕೆ ಹೋಗ್ಬಾರ್ದು. ನೀವು ಸಾರ್ವಜನಿಕರ ಸೇವೆ ಕೊಡೋಕ್ಕೆ ಬಂದಿದ್ದೀರಾ, ಬಾಡಿಗೆ ಇಲ್ಲ ಅಂತ ಹೇಳ್ತೀರಾ. ಬಾಡಿಗೆ ಕೇಳೋಕ್ಕೆ ಬಂದರೆ ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗ ರೈಟ್ ಕೇಳ್ತೀರಾ. ಎಷ್ಟೊಂದು ಜನ ವೀಡಿಯೋ ಮಾಡ್ತಾ ಇರೋದ್ರಿಂದ ಮೇಡಮ್ ಅಂತ ಕರಿತಾ ಇದ್ದೀರಾ. ವೀಡಿಯೋ ಮಾಡಿಲ್ಲ ಅಂದಿದ್ರೆ ಹೋಗಲೇ ಬಾರಲೆ ಅಂತಲೇ ಕರೆಯೋದು, ಮರ್ಯಾದೆ ಕೊಡೋದು ನೀವೆಲ್ಲ ಕಚಡ ನನ್ನ ಮಕ್ಕಳು. ಓಕೆ, ಇದಿಷ್ಟು ಬಂದು ತಿಳಿಸ್ಬೇಕಾಗಿತ್ತು. ಇದ್ರ ಬಗ್ಗೆ ಏನು ಅನಿಸುತ್ತೋ ಏನೋ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ಹೇಳ್ತಾ ಇರೋದು ಕೆಲವೊಂದು ಆಟೋ ಡ್ರೈವರ್ಸು ಇಂಥ ನನ್ನ ಮಕ್ಕಳಿಗೆ ಹೇಳ್ತಾ ಇರೋದು. ಥ್ಯಾಂಕ್ ಯು.